ನಿಮ್ಮ ಮನೆಯಲ್ಲಿ ರಾಯರು ನೆಲೆಸಬೇಕಾದರೆ ಅಥವಾ ರಾಯರು ನಿಮ್ಮ ಮನೆಗೆ ಬರಬೇಕಾದರೆ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ರಾಯರ ಪೂಜೆಯಲ್ಲಿ? ಒಂದೊಂದು ಬಾರಿ ನಮಗೆ ಗೊತ್ತಿಲ್ಲದೇ ನಾವು ಮಾಡಿಲ್ಲದೆ ಇರಬಹುದು ಈ ಕ್ರಮನ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಕ್ರಮನ ನೀವು ಮಿಸ್ ಮಾಡಿರ್ತೀರಾ, ಇನ್ಮೇಲಾದರೂ ಈ ಕ್ರಮನ ಅನುಸರಿಸ್ಕೊಂಡು ಹೋಗಿ. ನೀವು ಮಾಡೋ ಪೂಜೆಯಲ್ಲಿ ರಾಯರು ನಿಮ್ಮ ಮನೆಗೆ ಬಂದೇ ಬರ್ತಾರೆ ಮತ್ತು ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾರೆ. ಅದ್ರ ಬಗ್ಗೆ ಅನುಭವವನ್ನು ನಿಮಗೆ ಆದಷ್ಟು ಬೇಗ ಆಗೇ ಆಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವತ್ತು ರಾಯರು ನಿಮ್ಮ ಮನೇಲಿ ನೆಲೆಸಬೇಕಾ ಅಥವಾ ರಾಯರು ಆಗಮನ ನಿಮ್ಮ ಮನೆಗೆ ಆಗಬೇಕಾ, ಇಲ್ಲ ರಾಯರು ನಿಮ್ಮ ಮನೇಲಿ ನೆಲೆಸಿದ್ದಾರೆ ಅಂತ ಅನಿಸಿದರೆ ನಿಮಗೆ ಏನೆಲ್ಲ ಅನುಭವಗಳಾಗುತ್ತೆ ಮತ್ತು ರಾಯರು ನಿಮ್ಮ ಮನೇಲೇ ಇರಬೇಕು, ನೆಲೆಸಿರಬೇಕು ಅನ್ನೋದಕ್ಕೆ ನೀವು ಯಾವ ರೀತಿ ಪೂಜೆನ ಮಾಡಬೇಕು. ರಾಯರು ಪೂಜೆ ಮಾಡಬೇಕಾದ್ರೆ ಒಂದು ವಿಧಾನನ ನೀವು ಅಳವಡಿಸ್ಕೊಳ್ಬೇಕು. ಯಾವ್ದ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೇ ಗೊತ್ತಾಗುತ್ತೆ ಯಾವ್ಯಾವ ವಿಧಾನನ ನೀವು ಅನುಸರಿಸಬೇಕು ಅಂತ. ಎಲ್ಲ ಸಿಂಪಲ್ ಆಗಿರೋವಂಥ ವಿಧಾನಗಳೇ, ಅಂದರೆ ನಾವು ಅಳವಡಿಕೆ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಮೊದಲಿಗೆ ರಾಯರು ಆಗಮನ ಆಗಬೇಕು ಅಂತ ಯಾರಿಗೆಲ್ಲ ಇಷ್ಟ ಇರುತ್ತೆ ಹೇಳಿ? ಎಲ್ರಿಗೂ ಅದಕ್ಕೆ ಅಲ್ವಾ, ರಾಯರು ನಮ್ಮ ಬಾಳಲ್ಲಿ ಬರಬೇಕು, ನನ್ನ ಜೀವನದಲ್ಲಿ ಬರಬೇಕು, ರಾಯರೇ ನೀವು ನನ್ನ ಜೀವನದಲ್ಲಿ ಇದ್ದೀರಾ ಅಂತ ನಾನು ನಂಬಿದ್ದೀನಿ, ನನ್ನ ಕಷ್ಟನ ನೀವು ನೆರವೇರಿಸಿ ತಂದೆ ಅಂತ ನಾವು ಕೇಳ್ಕೊತೀವಿ ರಾಯರನ್ನ ಅಲ್ವಾ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಪೂಜೆನ ಮಾಡ್ತೀವಿ, ಇಷ್ಟೆಲ್ಲ ರಾಯರನ್ನ ಬೇಡ್ಕೋತೀವಿ. ಇನ್ನೂ ಕೆಲವೊಬ್ಬರಂತೂ ನಾವು ಬೇಡಿ ಸುಸ್ತಾಗಿದ್ದೀವಿ, ನಮ್ಗೆ ಯಾವುದೇ ರೀತಿ ರಾಯರು ನಮಗೆ ದಾರಿನೇ ತೋರಿಸಿಲ್ಲ ಅಂತ ಜಿಗುಪ್ಸೆಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಆ ಥರ ತಪ್ಪು ಕೆಲಸನ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ರಾಯರನ್ನ ಒಂದೇ ಮನಸ್ಸಿಂದ ನೀವು ಕೇಳಿದ್ದೆ ಆದರೆ ಪಕ್ಕ ಅವ್ರು ಕೊಡ್ತಾರೆ. ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋಂಥದ್ದು. ನೀವು ಚಿಕ್ಕ ವಿಷಯದ ಬಗ್ಗೆ ರಾಯರನ್ನ ಕೇಳಿ, ನೀವು ರಾಯರು ಪಕ್ಕ ಸ್ಪಂದನೆ ಮಾಡೇ ಮಾಡ್ತಾರೆ. ಇದಂತೂ 100%. ಅಂದರೆ ರಾಯರು ಸ್ಪಂದಿಸಿರೋದು ಹಲವಾರು ಜನಕ್ಕೂ ಕೂಡ ಅನುಭವ ಆಗಿದೆ. ಎಲ್ಲೋ ಕೆಲವೊಬ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಬಿಟ್ಟರು ಎಲ್ರಿಗೂ ಎಲ್ಲ ಟೈಮಲ್ಲೂ ನಾವು ಅಂದ್ಕೊಂಡಿರೋದು ನೆರವೇರೇ ಬಿಡುತ್ತೆ ಅನ್ನೋದಲ್ಲ. ಎಲ್ಲ ದೇವ್ರುಗಳು ಅಷ್ಟೇ. ರಾಯರೂ ಬಿಟ್ಟು ಬೇರೆ ದೇವ್ರುಗಳನ್ನ ನಾವು ಮಾಡಿದ್ರು ಕೂಡ ನಮಗೆ ಅದು ಯಾವಾಗ ಸಿಗಬೇಕು, ಯಾವ ಟೈಮಲ್ಲಿ ನಮ್ಮ ಜೀವನಕ್ಕೆ ಸಿಗಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಾನೋ ಆ ಭಗವಂತ, ಅದೇ ಟೈಮಲ್ಲಿ ನಮಗೆ ಸಿಗೋವಂಥದ್ದು. ಅಂದರೆ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಅದೆಲ್ಲ ದೇವರಿಗೆ ಪ್ರತಿಫಲನೆಲ್ಲ ದೇವರಿಗೆ ಬಿಡಬೇಕು ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಮೊದಲಿಗೆ ನೀವು ಬೆಳಗ್ಗೆನೇ ಎದ್ದು ಪೂಜೆನ ಮಾಡಬೇಕು. ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ. ಹೌದು, ನೀವು ಸಂಜೆನೂ ಕೂಡ ಪೂಜೆ ಮಾಡ್ಬೋದು. ಅಂದರೆ ಸಂಜೆಗಿಂತ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೆಯದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ಕೂಡ ಸೂರ್ಯೋದಯ ಆದಮೇಲೆ ಈ ಒಂದು ಕೆಲಸನ ನೀವು ಮಾಡಬೇಕು. ರಾಯರ ಪೂಜೆ ಆದಮೇಲೆ ಅದು ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಅದಕ್ಕಿಂತ ಮುಂಚೆ ನಾವೇನೆಲ್ಲ ಮಾಡಿಕೊಂಡು ಆ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಬೋಣ. ಮೊದಲಿಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ನಾವು ಮನೆಯೆಲ್ಲ ಶುದ್ಧಿನ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾವು ಹಣೆಗೆ ತಿಲಕನ ಇಟ್ಕೋಬೇಕು. ರಾಯರು ಹಚ್ತೀವಲ್ಲ ಗಂಧ, ನಾವು ಪ್ರತಿ ವಾರನೂ ಅಥವಾ ನೀವು ಪೂಜೆ ಮಾಡೋ ದಿವಸ ಆ ಗಂಧನ ನಿಮ್ಮ ಹಣೆಗೆ ಹಚ್ಕೊಬೇಕು. ಇದಂತೂ ತುಂಬ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಯಾರೇ ಈಚೆ ಹೋಗಲಿ, ಯಾವುದೇ ಒಂದು ಕೆಲಸಕ್ಕೆ ಹೋಗಲಿಲ್ಲ, ಪುಟ್ಟ ಮಕ್ಕಳಿದ್ರೆ ಅವ್ರು ಸ್ಕೂಲಿಗೆ ಕಳಿಸಿದ್ರು ಕೂಡ ನೀವು ರಾಯರು ತಿಲಕನ ಇಟ್ಟು ಕಳಿಸಿ. ಇಲ್ಲ ಮಕ್ಕಳಿಗೆ 2 ಅಕ್ಷತೆಗಳನ್ನ ಬಾಯಿಗೆ ಹಾಕಿ ಕಳಿಸಿ. ತುಂಬಾ ಒಳ್ಳೆಯದಂಥ ಲಾಭನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು. ಇದರಿಂದ ನೀವು ಒಂದ್ಸರಿ ಯಾರೆಲ್ಲ ಈ ಥರ ಮಾಡಿರಲ್ಲ, ನೀವು ಮಾಡಿ ನೋಡಿ, ನಿಮಗೆ ಅದ್ರ ಅನುಭವ ಇಡೀ ದಿವಸ ಆಗ್ತಾ ಇರುತ್ತೆ. ಮೊದಲಿಗೆ ತಿಲಕನ ಇಟ್ಕೊಂಡು ಮೊದಲಿಗೆ ನೀವು ನಿಮ್ಮ ಮನೆ ದೇವ್ರನ್ನ ಪೂಜೆನ ಮಾಡಿ, ಗಣೇಶನ ಪೂಜೆನ ಮಾಡಿ, ನೆಕ್ಸ್ಟು ತುಳಸಿ ದೇವಿನ ಪೂಜೆನ ಮಾಡಬೇಕು. ರಾಯರಿಗೆ ಪ್ರಿಯವಾಗಿರೋದು ತುಳಸಿನೇ ಅಲ್ವಾ. ಅದರಿಂದಾಗಿ ಮೊದಲಿಗೆ ನೀವು ತುಳಸಿ ದೇವಿನ ಪೂಜೆನ ಮಾಡಬೇಕು. ತುಳಸಿಗೆಲ್ಲ ಪೂಜೆ ಆಗಿ ಮನೆ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ರಾಯರಿಗೆ ಪೂಜೆ ಮಾಡಬೇಕು. ರಾಯರ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ದಾದಮೇಲೆ ಮಹಾಮಂಗಳಾರತಿ ಏನಿರುತ್ತೋ ಅದನ್ನು ಸೂರ್ಯಾಸ್ತ ಆದಮೇಲೆ ನೀವು ಮಾಡಬೇಕಾಗಿರೋವಂಥದ್ದು. ಅಂದರೆ ನೈವೇದ್ಯನೂ ಅಷ್ಟೇ. ರಾಯರಿಗೆ ನೀವು ಹಾಲಾದರೂ ಇಡಿ ಅಂತ ಹೇಳಿದ್ನಲ್ಲ, ಹಾಲು, ಕಲಸಕ್ಕರೆ, ಹಯಗ್ರೀವ, ತೆಂಗಿನಕಾಯಿ, ಹಣ್ಣು, ಈ ಥರ ಯಾವುದಾದ್ರು ನೈವೇದ್ಯ ನೀವು ಮಾಡ್ಬೋದು. ನೀವು ನೈವೇದ್ಯನ ಮನೇಲೇ ಮಾಡಿ ಇಡ್ತಾ ಇದ್ದೀನಿ ಅನ್ನೋದಾದರೆ ಸೂರ್ಯಾಸ್ತ ಆದಮೇಲೆ ನೀವು ನೈವೇದ್ಯನ ರೆಡಿ ಮಾಡಿ ರಾಯರ ಹತ್ರ ಇಡಬೇಕು. ರಾಯರ ಹತ್ರ ಇಟ್ಬಿಟ್ಟು ಆಮೇಲೆ ಮಹಾಮಂಗಳಾರತಿನ ಕರ್ಪೂರದಲ್ಲಿ ನೀವು ಮಾಡೋ ಹಾಗಿಲ್ಲ. ತುಪ್ಪದ ಆರತಿಲೆ ನೀವು ಮಹಾಮಂಗಳಾರತಿನ ಮಾಡಿಬಿಟ್ಟು ರಾಯರಿಗೆ ಉದ್ದರಣೆಯಲ್ಲಿ ನೀರು ತಗೊಂಡು ನೈವೇದ್ಯದಿಂದ ರಾಯರಿಗೆ ನಿವಾಳಿಸ್ಬೇಕು. ಆವಾಗ ನಿಮ್ಮ ಪೂಜೆ ಸಂಪೂರ್ಣ ಆಗುತ್ತೆ ಅನ್ನೋದು ಅರ್ಥ. ಈ ಸ್ಟೆಪ್ ಯಾವಾಗ ಮಾಡಬೇಕು ಅಂದರೆ ನೀವು ಸೂರ್ಯಾಸ್ತ ಆದಾಗ, ಅದು ಸೂರ್ಯಾಸ್ತ ಆದಾಗ ಈ ಸ್ಟೆಪ್ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ಇವಾಗ ಕುಲದೇವ್ರನ್ನ ಪೂಜೆ ಮಾಡಿ, ತುಳಸಿ ದೇವಿನ ಪೂಜೆ ಮಾಡಿ, ರಾಯರನ್ನ ಪೂಜೆ ಮಾಡ್ತೀರ ಬ್ರಾಹ್ಮಿ ಮುಹೂರ್ತದಲ್ಲಿ. ಅಷ್ಟರ ಸೂರ್ಯಾಸ್ತ ಆಗುತ್ತೆ. ಸೂರ್ಯಾಸ್ತ ಆದಮೇಲೆ ನೀವು ಮೊದಲಿಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯನಿಗೆ ನೀರನ್ನ ಅರ್ಪಣೆ ಮಾಡಬೇಕು. ಸೂರ್ಯನಿಗೆ ನೀರನ್ನ ಅರ್ಪಣೆ ಮಾಡಿದ್ದಾದಮೇಲೆ ನೆಕ್ಸ್ಟು ರಾಯರಿಗೆ ನೈವೇದ್ಯನ ಮಾಡಿ, ರಾಯರಿಗೆ ನೈವೇದ್ಯನ ಇಟ್ಬಿಟ್ಟು ನೀವು ನಂತರ ಮಹಾಮಂಗಳಾರತಿನ ಮಾಡಿ ಆ ನಂತರ ಪೂಜೆನ ಮುಗಿಸ್ಬೇಕು. ಇದಿಷ್ಟೂನ ತಲೆಯಲ್ಲಿ ಇಟ್ಕೊಂಡು ಮಾಡಿ ನೀವು. ನೆಕ್ಸ್ಟು ರಾಯರಿಗೆ ಪ್ರದಕ್ಷಿಣೆ ಬಂದುಬಿಟ್ಟು ನೀವು ನಮಸ್ಕಾರನ ಮಾಡಿ ರಾಯರು ಮಂತ್ರನ ಪಠನೆ ಮಾಡಿ. ಆ ನಂತರ ರಾಯರು ಹತ್ರ 15 ನಿಮಿಷ ನೀವು ಯಾವುದೇ ನೈವೇದ್ಯ ಇಟ್ಟಿದ್ರು 15 ನಿಮಿಷ ಬಿಟ್ಬಿಟ್ಟು
ರಾಯರೇ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹಂಚ್ಕೊಂಡು ಅದನ್ನು ತಿನ್ನಬೇಕು. ಅದನ್ನು ಬಿಟ್ಬಿಟ್ಟು ದಿನಪೂರ್ತಿ ರಾಯರ ಮುಂದೆನೇ ಬಿಡೋದು ಪ್ರಸಾದನ, ಅದು ಸೊಳ್ಳೆ ಮುತ್ತೋದು ನೊಣ ಮುತ್ತೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ರಾಯರ ಮೇಲೆ ಹಾಕಿರೋಂಥ ಹೂವನ್ನು ಅಷ್ಟೇ ಒಂದು ದಿವಸ ಪೂರ್ತಿ ಬಿಟ್ಟು ಆನಂತರ ನೀವು ತೆಗಿಬೇಕಾಗಿರೋವಂಥದ್ದು. ಇವಾಗ ರಾಯರು ಹೂವು ಪ್ರಸಾದನ ಕೊಟ್ಟಿರ್ತಾರೆ, ಇಲ್ಲ ನೀವು ಪೂಜೆ ಎಲ್ಲ ಮುಗಿಸಿದ ಮೇಲೆ ನೀವೆಲ್ಲೋ ಹೋಗಿರ್ತೀರ ಈಚೆ ಅಥವಾ ಏನೋ ಒಂದು ಕೆಲಸಕ್ಕಂತ ಹೋಗ್ಬಿಟ್ಟು ಬಂದಮೇಲೆ ಮನೇಲಿ ನೋಡ್ತೀರ, ಆವಾಗ ರಾಯರದ್ದು ಹೂವು ಪ್ರಸಾದ ಬಿದ್ದಿರುತ್ತೆ. ಅವು ನಾವು ಕೇಳ್ದಾಗ ಕೊಟ್ಟಿಲ್ವಲ್ಲ ಇವಾಗ ಕೊಟ್ಟಿದ್ದಾರೆ ಅಂತಲ್ಲ, ಅದು ರಾಯರ ದೊಡ್ಡನಲ್ಲಿ ಹೂವು ಪ್ರಸಾದ ಆಗಿದೆ, ಅದನ್ನ ತಗೊಂಡು ನೀವೇ ಮುಡ್ಕೊಬೇಕು. ಅದನ್ನ ಬಿಸಾಕೋದಾಗಿರ್ಬೋದು ಅಥವಾ ಮತ್ತೆ ತೆಗ್ದು ರಾಯರಿಗೆ ಮುಡಿಸುವಂಥದ್ದು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ನೀವು ಪೂಜೆ ಮಾಡೋ ಟೈಮಲ್ಲಿ ಯಾವುದೇ ಒಂದು ತುಳಸಿ ಹೂವು ಏನೇ ಬಿದ್ದರೂ ಕೂಡ ಅವನ್ನ ಸರಿಯಾಗಿ ಇಟ್ಟಿರ್ಲಿನೋ ಮುಂದೆ ಇಟ್ಟಿದ್ದೇನೋ ಅದು ಬಿದ್ದೋಗ್ಬಿಡ್ತಲ್ಲ ಅಂತ ಎತ್ತಿ ಇಡಕ್ಕೆ ಹೋಗ್ಬಿಡಿ. ಒಂದು ಸರಿ ಬಿದ್ದ ಮೇಲೆ ಅದು ಬಿದ್ದಿದ್ದ ಲೆಕ್ಕ ಅದನ್ನು ತೆಗ್ದು ನಿಮ್ಮ ಮುಡಿಗೆ ಮುಡ್ಕೊಳ್ಳಿ. ಇದಿಷ್ಟನ್ನ ನೀವು ಕೆಲಸನ ಮಾಡಿ ನೋಡಿ, ನಿಮಗೆ ಅದ್ರ ಫಲ ಏನು ಅಂತ ಸಿಗುತ್ತೆ. ರಾಯರು ನಿಮ್ಮ ಮನೇಲೇ ಇದ್ದು ನಿಮಗೇನೆ ಆದಷ್ಟು ಬೇಗ ಅನುಗ್ರಹನ ಕೊಟ್ಟೇ ಕೊಡ್ತಾರೆ. ನೀವು ಕೇಳ್ಕೊಳ್ಳಿ, ಒಂದೇ ಮನಸ್ಸಿಂದ ಕೇಳ್ಕೊಳ್ಳಿ, ಹಾಗೆ ಆಗುತ್ತೆ, ಅದು ಸಾಧ್ಯ ಹಾಗೆ ಆಗುತ್ತೆ. ರಾಯರೇ ನೀವು ನನಗೆ ಕೊಟ್ಟೇ ಕೊಡಬೇಕು ಅಂತ ನೀವು ದೃಢ ನಿರ್ಧಾರದಿಂದ ಕೇಳಿದಾಕ್ಷಣವೇ ರಾಯರು ಅದ್ರ ಸೂಚನೆ ಕೊಡ್ತಾರೆ. ನಂಬಿಕೆ ಇಟ್ಕೊಂಡು ಮಾಡಿ ಇದಿಷ್ಟು ಕೆಲಸನ ನೀವು ಮಾಡಿದ್ದೇ ಆದರೆ ನಿಮ್ಮ ರಾಯರ ಅನುಗ್ರಹ ನಿಮ್ಮ ಮೇಲೆ ಹಾಗೆ ಆಗುತ್ತೆ. ಮತ್ತು ಆಲ್ರೆಡಿ ನಿಮ್ಮ ಮನೇಲಿ ರಾಯರು ಇದ್ದರೆ ನೀವು ಪೂಜೆನ ಮಾಡ್ತಾ ಇದ್ದೀರಾ, ರಾಯರು ನಿಮ್ಮ ಮನೇಲಿ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಏನು ಸೂಚನೆ ಸಿಗುತ್ತೆ ಅಂದರೆ, ನೀವು ಅಂಥ ಟೈಮಲ್ಲರೂ ರಾಯರನ್ನ ಕೇಳ್ಕೊಳ್ಳಿ. ಅದರಲ್ಲೂ ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡು ರಾಯರ ಮುಂದೆ ನಿಂತ್ಕೊಂಡು ಕೇಳಿಬಿಟ್ರಿ ಅಂದ್ರೆ ರಾಯರು ಆದಷ್ಟು ಬೇಗ ಅದ್ರ ಬಗ್ಗೆ ಸೂಚನೆ ಕೊಟ್ಬಿಡ್ತಾರೆ. ಇದಂತೂ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಅಥವಾ ಕನಸಲ್ಲೇ ಬಂದು ಸೂಚನೆ ಕೊಟ್ಬಿಟ್ರು ಅಂದರೆ ರಾಯರು 100% ನಿಮ್ಮ ಜೀವನದಲ್ಲೇ ಆಗಿರ್ಬೋದು, ನಿಮ್ಮ ಮನೇಲೇ ಆಗಿರ್ಬೋದು ಇದ್ದಾರೆ ಅಂತಲೇ ಅರ್ಥ. ಅದನ್ನು ಬಿಟ್ಟರೆ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಹಸುಗಳು ಅಥವಾ ಪಕ್ಷಿಗಳು ಅಥವಾ ಇನ್ನೇನಾದರೂ ಪ್ರಾಣಿ ಬರ್ತಾಯಿದ್ರೆ ಅದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟಾರು ಊಟನ ಹಾಕಿ, ಆ ಥರ ಮಾಡೋದ್ರಿಂದನೂ ಕೂಡ, ಅಥವಾ ಡೈಲಿ ಎದ್ದಾಗ ನೀವು ಆಚೆ ಹೋದಾಗ ಹಸುನ ನೋಡಿದ್ರೇಂದ್ರೂ ಕೂಡ ರಾಯರು ಇದ್ದಾರೆ ಅಂತ. ಮತ್ತೆ ನೀವು ಪೂಜೆ ಮಾಡಬೇಕಾಗಿರೋ ಟೈಮಲ್ಲಿ ರಾಯರ ಫೋಟೋಯಿಂದ ಹೂವು ಆಗಿರ್ಬೋದು, ತುಳಸಿ ಹಾರ ಆಗಿರ್ಬೋದು, ನೀವು ಏನಾಗಿರ್ತೀರೋ ಅದೇನಾದ್ರು ಬಿದ್ದರೆ ಅದು ಕೂಡ ರಾಯರು ನಿಮ್ಮ ಜೊತೆಲೇ ಇದ್ದಾರೆ ಅಂತಲೇ ಅರ್ಥ ಕೊಡುತ್ತೆ. ನೀವು ಪೂಜೆ ಆದಮೇಲೂ ಕೆಲವೊಬ್ರಿಗೆ ನಾವು ಪೂಜೆ ಮಾಡಿ ಎಷ್ಟೊತ್ತಾದ್ಮೇಲೆ ಹೂವು ಬಿತ್ತು, ಒಟ್ಟಿನಲ್ಲಿ ಗುರುವಾರ ನೀವು ಪೂಜೆ ಮಾಡಿ ಅವತ್ತು ಇಡೀ ದಿವಸದಲ್ಲಿ ನಿಮ್ಗೆ ಯಾವಾಗ್ಲಾದ್ರು ಹೂವು ಬಿತ್ತು ಅಂದರೂ ಕೂಡ ರಾಯರು ಇದ್ದಾರೆ ಅಂತಲೇ ಅರ್ಥ. ಮೇಲೇನಾದ್ರು ರಾಯರ ಅನುಗ್ರಹ ಆಗಿದ್ದು ನಿಮ್ಮ ಮನೇಲಿ ಇದ್ದರೆ ನೀವು ಏನೇ ಮಾಡಿ, ಯಾವ ಕಡೆಯಿಂದ ಯಾವ ಕಡೆಗೆ ನೀವು ಯೋಚನೆ ಮಾಡಿ ಕೊನೆಗೆ ನೀವು ರಾಯರು ಯೋಚನೆಗೆ ಹೋಗ್ತೀರಾ. ರಾಯರು ಗುಂಗಲ್ಲೇ ಇರ್ತಾರೆ. ಯಾವ ಟೈಮಲ್ಲಾದ್ರು ಒಂದು ದಿವಸದಲ್ಲಿ ಒಂದು ಟೈಮಲ್ಲಾದರೂ ನೀವು ರಾಯರನ್ನ ನೆನೆಯುತ್ತೆ ನಿಮ್ಮ ಮನಸ್ಸು, ಅಂಥ ಟೈಮಲ್ಲೂ ಕೂಡ ರಾಯರು ನಮ್ಮೊಳಗೆ ಇದ್ದು ಅಂಥ ಯೋಚನೆ ನಮ್ಮ ತಲೆಗೆ ಆಗಿರ್ಬೋದು, ನಮ್ಮ ಮನಸ್ಸಿಂದ ಅಂತರಾಳದಿಂದ ನಮಗೆ ತಿಳಿಸೋ ರೀತಿ ರಾಯರು ನೀಡ್ತಾರೆ, ದಾರಿನ ಸೂಚನೆ ಕೊಡ್ತಾರೆ ಅನ್ನೋದೇ ಆಗಿರುತ್ತೆ. ಇದಿಷ್ಟು ಸೂಚನೆಗಳು ಕೂಡ ನಿಮ್ಮ ಮನೇಲಿ ರಾಯರಿದ್ರೆ ಅಥವಾ ನಿಮ್ಮ ಮೇಲೆ ಅನುಗ್ರಹ ಆಗಿದ್ರೆ ಅಥವಾ ರಾಯರು ನಿಮ್ಮ ಜೊತೆಲೇ ಇದ್ದರೆ ಇದಿಷ್ಟು ಅನುಗ್ರಹಗಳು ನಿಮಗೆ ಆಗುತ್ತೆ. ಇನ್ನು ಹಲ್ವಾರು ಸೂಚನೆಗಳು ಸಿಕ್ಕಿದೆ ಹಲ್ವಾರು ಜನಕ್ಕೆ, ಅಂದರೆ ಅದು ಅವ್ರ ಅನುಭವಕ್ಕೆ ಬಿಟ್ಟಿರೋವಂಥದ್ದು ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತ. ಕೊಟ್ಟಿಲ್ಲ ಅಂದರೆ ತಲೆಗೆಡ್ಸ್ಕೊಬಿಡಿ, ಕಾಯಿರಿ, ನಿಮ್ಮ ಟೈಮ್ ಬರೋ ತನಕ ನೀವು ಕಾಯಿರಿ, ರಾಯರು ಕೊಟ್ಟೇ ಕೊಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಪ್ರತಿದಿನವೂ ಪ್ರತಿ ಕ್ಷಣವೂ ರಾಯರನ್ನ ನೆನೀತಾ ಇರಿ. ನೀವು ಎಂಥ ಸಂದರ್ಭದಲ್ಲಿ ಇರಲಿ, ಎಂಥ ಪರಿಸ್ಥಿತಿಲಿ ಇದ್ದರೂ ಕೂಡ ಏನೂ ತಪ್ಪಾಗೋದಿಲ್ಲ. ರಾಯರು ಇದೇ ಥರನೇ ರಾಯರನ್ನ ನೆನೆಬೇಕು ಅಂತ ಅನ್ನೋದೇನಿಲ್ಲ. ಕಷ್ಟ ದಿನಗಳಲ್ಲಿ, ಕಷ್ಟ ಸಂದರ್ಭಗಳಲ್ಲಿ ಅದು ದೇವರಿಗೆ ಗೊತ್ತು ನಾವು ಯಾವ ರೀತಿ ಇರ್ತೀವಿ ಅಂತ. ನಾವು ಯಾವುದೇ ರೀತಿ ಇದ್ದರೂ ಕೂಡ ರಾಯರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.